ಹೊರತೆಗೆದು ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ರಕ್ಷಣಾ ತಂಡದ ಸಿಬ್ಬಂದಿಗಳು. ಅವರ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮಗುವನ್ನ ಹೊರತರ್ತಾ ಇದ್ದ ಹಾಗೇನೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಅಲ್ಲಿನ ವೈದ್ಯರು ಕಾಯ್ತಾ ಇದ್ದಾರೆ. ವೈದ್ಯರ ತಂಡವೇ ನಿನ್ನೆ ಸಂಜೆಯಿಂದಲೂ ಕೂಡ ಅಲ್ಲೇ ಬೀಳ್ಬಿಟ್ಟಿದೆ. ಈಗ ಆಸ್ಪತ್ರೆಯತ್ತ ಮಗುವನ್ನ ಕೊಂಡೊಯ್ತಾರೆ. ಮಗುವಿನ ಪಲ್ಸ್ ರೇಟ್ ಅನ್ನ ಚೆಕ್ ಮಾಡ್ತಾರೆ. ಮಗುವಿನ ಕಂಡೀಷನ್ ಹೇಗಿದೆ ಅನ್ನೋದನ್ನ ನೋಡ್ತಾರೆ. ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ಆಸ್ಪತ್ರೆಗೆ ಕೊಂಡೊಯ್ತಾರೆ. ಸಾತ್ವಿಕ್ನ ತಾಯಿ ಪೂಜಾ ಹೇಳ್ತಾ ಇದ್ರು, ನನ್ನ ಮಗು 14 ಗಂಟೆ ಆಗಿದೆ, ಇನ್ನೂ ಕೂಡ ಏನೂ ತಿಂದಿಲ್ಲ, ಅನ್ನ ಇಲ್ಲ, ನೀರಿಲ್ಲ, ಹೇಗಿದ್ದಾನೋ ಏನು ಅಂತ. ಮಗುವನ್ನ ಕಂಡ ಪೋಷಕರಿಗೆ ಜೀವ ಬಂದಿರುತ್ತಿದೆ. ಸಾವನ್ನ ಗೆದ್ದು ಬಂದಂತಹ ಪುಟ್ಟ ಪೋರ ಸಾತ್ವಿಕ್ ಆಂಬ್ಯುಲೆನ್ಸ್ ಮೂಲಕ ಈಗ ಆಸ್ಪತ್ರೆಗೆ ಕೊಂಡೊಯ್ತಾ ಇದ್ದಾರೆ. ಪುಟ್ಟ ಮಗು ಸಾತ್ವಿಕ್ನನ್ನ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ನಿನ್ನೆ ಸಂಜೆಯಿಂದಲೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದ್ವಿ. ನಮ್ಮ ಪ್ರತಿನಿಧಿ ಷಡಕ್ಷರಿ ನಿರಂತರವಾಗಿ ಅಲ್ಲಿಂದ ವರದಿಯನ್ನ ಮಾಡ್ತಾ ಇದ್ರು. ಈಗ ಸ್ವತಃ ಷಡಕ್ಷರಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಇಡೀ ಕರುನಾಡಿನ ಜನರ ಪ್ರಾರ್ಥನೆ ಫಲಿಸಿದೆ. ಪುಟ್ಟ ಮಗು ಸಾತ್ವಿಕ್ ಬದುಕಿ ಬಂದಿದ್ದಾನೆ. ಸೊ ಅಲ್ಲಿನ ಕ್ಷಣ ಈಗ ಹೇಗಿದೆ, ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ, ಕುಟುಂಬಸ್ಥರ ಮೊಗದಲ್ಲಿ ಇರುವಂತಹ ಹರ್ಷ, ಅಲ್ಲಿನ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಯಸ್ವಿನ, ಬಹಳಷ್ಟು ಸಂತೋಷದ ವಿಚಾರ. ಮತ್ತೊಂದು ಕಡೆ ನಮ್ಮ ಮೈ ಕೂಡ ರೋಮಾಂಚನವಾಯಿತು. ನಾನು ವರದಿಗಾರನಾಗಿ ಇಲ್ಲಿ ಸ್ಪಾಟ್ ಅಲ್ಲಿ ಇರಬಹುದು. ಆ ಮಗುವನ್ನ ಹೊರಗಡೆ ತೆಗೆದುಕೊಂಡು ಬರುವಾಗ, ಆ ದೃಶ್ಯಾವಳಿಯನ್ನು ನಾನು ಶೂಟ್ ಮಾಡುವಾಗ, ಅದನ್ನ ಕಣ್ಣಾರೆ ನೋಡುವಾಗ ನನ್ನ ಮೈ ಕೂಡ ರೋಮಾಂಚನವಾಯಿತು. ಅಂದ್ರೆ ನಾವು ಮೂರು ಕೊಳವೆಬಾವಿ ಕಾರ್ಯಾಚರಣೆಯಲ್ಲಿ ನಾನು ಸಹ ವರದಿಗಾರನಾಗಿ ಪಾಲ್ಗೊಂಡಿದ್ದೆ. ಆದ್ರೆ ಯಾವ ಕಾರ್ಯಾಚರಣೆಗಳಲ್ಲೂ ಮಗು ಬದುಕು ಬಂದಿರಲಿಲ್ಲ. 2 ಕಾರ್ಯಾಚರಣೆಗಳಲ್ಲಿ ಮಗುವಿನ ಬಾಡಿ ಸಿಕ್ಕಿತ್ತು. ಆದ್ರೆ ತಿಮ್ಮಣ್ಣ ಕೊಳವೆಬಾವಿ ಕಾರ್ಯಾಚರಣೆ ಏನಾಗಿತ್ತು ಸುಳ್ಳಿಕೆರೆಯಲ್ಲಿ, ಅಲ್ಲಿ ಮಾತ್ರ ಏನಂತಂದ್ರೆ ಡ್ರಿಲ್ ಹಾಕಿ ಆ ಶವವನ್ನ ತುಂಡು ತುಂಡಾಗಿ ಹೊರ ತೆಗೆಯಲಾಗಿತ್ತು. ಇವೆಲ್ಲವನ್ನ ನೋಡಿದಾಗ ಇದು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಾಗ ಬಹಳಷ್ಟು ಮನಸ್ಸಿಗೆ ಹಿತವನ್ನ ಕೊಟ್ಟಂತ ಇದೊಂದು ಕಾರ್ಯಾಚರಣೆ. ಮತ್ತೊಂದು ಕಡೆಗೆ ಮಗು ಬದುಕಿ ವಾಪಸ್ ಬಂದಿರುವಂತದ್ದು. ಮಗು ಅದನ್ನ ಸ್ಟ್ರೆಚರ್ ಅಲ್ಲಿ ಹಾಕೊಂಡು ತೆಗೆದುಕೊಂಡು ಬರುವಾಗ ಗಟ್ಟಿಯಾಗಿ ಕೈಗಳಿಂದ ಆ ಸ್ಟ್ರೆಚರ್ ಹಿಡ್ಕೊಂಡಿತ್ತು. ಆ ವಿಚಾರ ಏನಂತ ಹೇಳಿದ್ರೆ ಬಹಳಷ್ಟು ಆ ಮಗುವಿನ ಧೈರ್ಯವನ್ನ ಸಹ ನಾವು ಇಲ್ಲಿ ಶ್ಲಾಘಿಸಬೇಕಾಗತ್ತೆ. ಅದರ ಆ ವಿಚಾರವನ್ನು ಕೂಡ ನಾವು ಇಲ್ಲಿ ಗೌರವಿಸಬೇಕಾಗತ್ತೆ. ಆದ್ರೆ ಮಗು ಎಷ್ಟೊಂದು ಗಟ್ಟಿಯಾಗಿ ಸತತ 19 ಗಂಟೆಗಳ ಕಾರ್ಯಾಚರಣೆ ಇದು. ಯಾರ್ಯಾರು ಒಂದು ಸಣ್ಣ ಕೋಣೆಯಲ್ಲಿ ಕೂಡಿ ಹಾಕಿಬಿಟ್ರೆ ಸಾಕು, ಅಂಥವ್ರೆ ಭಯ ಬಿದ್ದು ಇದನ್ನಾಗುವಂಥದ್ದು, ಪ್ರಾಣವನ್ನು ಕಳೆದುಕೊಳ್ಳುವಂಥದ್ದು. ಆದ್ರೆ 19 ಗಂಟೆಗಳ ಕಾಲ ಮಗು ಏನಂತಂದ್ರೆ ಈ ಕೊಳವೆಬಾವಿಯಲ್ಲಿ ಸಿಕ್ಕಾಕೊಂಡು ಇಲ್ಲಿ ಈ ರೀತಿಯಾಗಿ ಪಡಿಪಾಟಲನ್ನ ಪಟ್ಟು ಒದ್ದಾಡಿ ಚೀರಾಡಿ ಕೂಗಾಡಿ ಕೊನೆಗೆ ಬದುಕಿ ವಾಪಸ್ ಬಂದಿರುವಂಥದ್ದು. ಇಲ್ಲಿ ಏನಂತಂದ್ರೆ ಸಾಕಷ್ಟು ಒಂದು ಎಲ್ಲ ಜನರಲ್ಲೂ ಕೂಡ ಸಂತಸವನ್ನ ತಂದಿದೆ ಜನರಿಗೆ. ಮತ್ತೊಂದು ಕಡೆಗೆ ಪ್ರಾರ್ಥನೆಯನ್ನು ಸಾಲು ಪ್ರಾರ್ಥನೆಗಳು ಸಹ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದ್ವು. ಇಲ್ಲಿನ ಲಚ್ಚಾಣದಲ್ಲಿ ಒಂದು ಪವಾಡ ಪುರುಷರ ಗದ್ದಿಗೆ ಇದೆ. ಅಲ್ಲಿ ಸಹ ಏನಂತಂದ್ರೆ ಗ್ರಾಮಸ್ಥರು, ಬೇರೆ ಬೇರೆ ಯುವಕರು ಹೋಗಿ ಏನಂತಂದ್ರೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾ ಅಲ್ಲಿ ಬೇಡಿಕೊಳ್ತಾ ಇದ್ರು, ಮಗು ಬದುಕಿ ಬರಲಿ ಅಂತ ಹೇಳಿ. ಈಗ ಎಲ್ಲ ಪ್ರಾರ್ಥನೆಗಳು ಕೂಡ ಫಲಿಸಿರುವಂಥದ್ದು. ವಿನಾ ಷಡಕ್ಷರಿ, ನಿಜಕ್ಕೂ ಈ ಒಂದು ಕ್ಷಣ ಇದನ್ನ ಅನುಭವಿಸಬೇಕು ಹೊರತಾಗಿ ಇದಕ್ಕೆ ಪದಗಳಿಲ್ಲ. ಆ ಸ್ಥಳದಲ್ಲಿ ನೆರೆದಂತಹ ಗ್ರಾಮಸ್ಥರು ನಿನ್ನೆಯಿಂದಲೂ ಕೂಡ ಒಂದೇ ಮಾತು ಹೇಳ್ತಾ ಇದ್ರು, ಆ ಪುಟ್ಟ ಮಗು ಬದುಕು ಬರ್ಬೇಕ್ರಿ. ಆ ಮಗು ಬದುಕು ಬಂದ್ರೆ ನಾವು ಏನೆಲ್ಲ ಹರಕೆಗಳನ್ನು ಹೊತ್ತಿದೀವೋ ಅದೆಲ್ಲವನ್ನು ಕೂಡ ತೀರಿಸ್ತೀವಿ. ಈ ಗ್ರಾಮದ ದೇವರು ಸಿದ್ಧಲಿಂಗ ಮಹಾರಾಜರ ಹೆಸರನ್ನೇ ಇಟ್ಬಿಡ್ತೀವಿ ಅನ್ನೋ ಮಾತುಗಳನ್ನೆಲ್ಲ ಆಡ್ಬಿಟ್ರು. ಎಸ್, ಆತನ ಅಸಲಿ ಏನು ಹೆಸರಿತ್ತು ಅದನ್ನ ಬದಲು ಮಾಡಿಬಿಡ್ತೀವಿ. ಮಗು ಬದುಕಿ ಬಂದ್ರೆ ಅದೊಂದು ಪವಾಡ, ಆ ಅಜ್ಜನ ಆಶೀರ್ವಾದ. ನಾವು ಇನ್ನು ಮುಂದೆ ಅಜ್ಜನ ಹೆಸರಲ್ಲಿ ಆ ಮಗುವಿಗೆ ನಾವು ಕರಿತೀವಿ ಅನ್ನೋ ಮಾತನ್ನ ತಾಯಿ ಕೂಡ ನನ್ನ ಎದುರು ಹೇಳಿದ್ಲು. ಹಾಗೇನೆ ತಂದೆಯನ್ನ ಸತೀಶನ್ನ ಮಾತನಾಡಿಸುವಾಗಲೂ ಕೂಡ
ಆತ ಸತೀಶ್ ಸಹ ಇದೇ ವಿಚಾರವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದ. ಮತ್ತೊಂದು ಕಡೆಗೆ ಅವ್ರ ತಾಯಿಯೊಂದು ವ್ರತ ಪಾಲಿಸ್ತೀನಿ ಅಂತ ಹೇಳಿದ್ರು. ನಾನು ದೀಢ ನಮಸ್ಕಾರ ಹಾಕ್ತೀನಿ ತಮ್ಮ ಮನೆಯಿಂದ ಲಚ್ಚಾಣದ ಅಜ್ಜನ ಏನು ಆಶ್ರಮ ಇದೆ, ಅಲ್ಲೇನೊಂದು ದೇವಸ್ಥಾನ ಇದೆ, ಅಲ್ಲಿವರೆಗೂ ಸಹ ನಾನು ಒಂದು ದೀಢ ನಮಸ್ಕಾರ ಹಾಕ್ತೀನಿ, ನನ್ನ ಹರಕೆಯನ್ನು ತೀರಿಸ್ತೀನಿ, ನನ್ನ ಮನದಾಸೆಯನ್ನು ಈಡೇರಿಸಿಕೊಟ್ರೆ ಭಗವಂತ ಅಂತೇಳಿ ಆಕೆ ಕೂಡ ತನ್ನ ಮನದಾಳದ ಮಾತನ್ನು ಹಂಚಿಕೊಂಡಿದ್ಲು. ಅದೇ ರೀತಿಯಾಗಿ ಈಗ ಏನಂತಂದ್ರೆ ಮಗು ಬದುಕು ಬಂದಿದೆ. ಇದೊಂದು ಪವಾಡ ಸದೃಶ್ಯ ಅಂತಾನೆ ಹೇಳ್ಬೋದು. ಇದ್ರ ಹಿಂದೆ ಒಂದು ಏನೋ ಪವಾಡ ಇದೆ. ಆ ರೀತಿಯಾಗಿ ಮಗು ಬದುಕಿ ಬಂದಿರುವಂತದ್ದು ಬಹಳಷ್ಟು ಈ ರೀತಿಯ ಕೊಳವೆ ಕಾರ್ಯಾಚರಣೆಗಳಲ್ಲಿ ನೋಡ್ತೀವಿ. ಅದರಲ್ಲೂ ಸಹ ಇದು ಬಹಳ ವಿಶೇಷ. ಕೆಲವೊಂದಿಷ್ಟು ಕಡೆ ನಾವು ಮಕ್ಕಳು ನೋಡಿದ್ವಿ, ಕಾಲು ಕೆಳಗಾಗಿ ತಲೆ ಮೇಲೆ ಕೈ ಮೇಲೆ ಇದ್ದಿದ್ದನ್ನ ನೋಡಿದ್ವಿ. ಆದ್ರೆ ಈ ಮಗು ಬೊರಲಾಗಿ ಬಿದ್ದಿದ್ರು ಸಹ ತಲೆ ತೆಳಗಾಗಿತ್ತು, ಕಾಲು ಮೇಲಾಗಿತ್ತು. ಇಷ್ಟೊಂದು ಗಂಟೆಗಳ ಕಾಲ ಮಗುವಲ್ಲಿ ಒದ್ದಾಡ್ತಾ ಇದ್ರು. ಮಗು ಮತ್ತೆ ಈ ಬದುಕಿ ಬಂದಿರೋದು ಇದೊಂದು ಪವಾಡವೇ ಸರಿ ವಿನ. ಎಸ್, ನಿಜ ಷಡಕ್ಷರಿ. ನಿನ್ನೆಯಿಂದಲೂ ಕೂಡ ಆ ಸ್ಥಳದಲ್ಲೇ ಇದ್ದೀರಿ, ಕಾರ್ಯಾಚರಣೆಯನ್ನು ಬಹಳ ಹತ್ತಿರದಿಂದ ತಾವು ಕೂಡ ನೋಡ್ತಾ ಇದ್ದೀರಿ. ಅದರಲ್ಲೂ ಈ ಕ್ಷಣ ಒಂದು ಸಾರ್ಥಕತೆಯ ಒಂದು ಕ್ಷಣ ಅನ್ಸಲ್ವಾ ಇದು? ಎಸ್, ಖಂಡಿತ ವಿನಯ್, ಸಾರ್ಥಕತೆಯ ಕ್ಷಣನೂ ಕೂಡ ಹೌದು. ಮತ್ತೊಂದು ಈ ಮಗು ಹುಟ್ಟಿ ಮರುಹುಟ್ಟು ಪಡಿತು ಅಂತಾನೆ ಹೇಳ್ಬೋದು. ಆ ರೀತಿಯಾದಂತ ಒಂದು ಪವಾಡ ಸದೃಶ್ಯವಾದಂತ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಒಂದು ಆ ದೃಶ್ಯಾವಳಿಗೆ ನಾವು ನೋಡಿದ್ವಿ. ಮತ್ತೊಂದು ಕಡೆಗೆ ಇಲ್ಲಿ ಈಗ ಒಂದು ಕಡೆಗೆ SDFC ಇವರೇನು NDRF ತಂಡ ಬಂದಿತ್ತು, SDRF ತಂಡ ಬಂದಿತ್ತು, ಅಗ್ನಿಶಾಮಕ ತಂಡ ಬಂದಿತ್ತು. ಆ ಎಲ್ಲ ತಂಡಗಳು ಈಗ ನಮಗಿಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಕ್ಕಂತ ಚಪ್ಪಾಳೆಯನ್ನ ಹೊಡೆದು ಸಂಭ್ರಮಾಚರಣೆ ಮಾಡ್ತಕ್ಕಂತ ದೃಶ್ಯಾವಳಿಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಮುಂದಿನ ಹಂತದಲ್ಲಿ ನಾನು ಪಡಿತೀನಿ. ಇದೀಗ ಸಾತ್ವಿಕ್ನ ಚಿಕ್ಕಪ್ಪ ಸಂಗಮೇಶ್ ಅವ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಂಗಮೇಶ್ ಅವರೇ, ನಿಮ್ ಮಗ ಬದುಕು ಬಂದ, ಏನ್ ಹೇಳ್ತೀರಿ? ಸಂಗಮೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮಗ ಬದುಕು ಬಂದ, ಏನ್ ಹೇಳ್ತೀರಿ? ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ಮಾತಾಡಿ ಸಂಗಮೇಶ್ ಅವರು, ಕೇಳಿಸ್ತಾ ಇದೆ. ಸಂಗಮೇಶ್ ಅವರ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ ಸರ್. ಸಂಗಮೇಶ್ ಅವರೇ, ಈಗ ಮಗು ಎಲ್ಲಿದೆ? ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಾ? ಹಾ, ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಮೇಡಮ್. ಇವಾಗ ಹೆಂಗಿದಾನೆ ಸಂಗಮೇಶ್ ಅವರೇ? ಚೆನ್ನಾಗಿದ್ದಾನೆ ಮೇಡಮ್. ಏನು ಬದುಕುಳಿದ ನನ್ನ ಮಗ, ಅದೇ ಅಷ್ಟೇ ಬಹಳ ಖುಷಿ ಆಗ್ತದೆ. ಎತ್ಕೊಂಡ್ರ ಮಗುನ? ಎತ್ಕೊಂಡ್ರ? ಎರಡು ಆಗಿದ್ದು ಮೇಡಮ್. ಮೊದಲು ಕಪ್ಪನೆಂಬರಿಗೆ ಮತ್ತು ಸಂಗಮೇಶ್ವರ ಧ್ವನಿ ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಮತ್ತೆ ಅವ್ರನ್ನ ಮಾತನಾಡಿಸ್ತೀವಿ. ನಿಜಕ್ಕೂ ಪವಾಡದ ರೀತಿಯಲ್ಲಿ ಆದಂತಹ ಕಾರ್ಯಾಚರಣೆ ಇದು. ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ ಮಗು ಬದುಕಿ ಬರುತ್ತೆ ಅಂತ. ಯಾಕಂತಂದ್ರೆ ಈ ಹಿಂದಿನ ಘಟನಾವಳಿಗಳು ಕೂಡ ಸಾಕ್ಷಿ ಆಗತ್ತೆ. ವಿಜಯಪುರದಲ್ಲೇ 2 ಘಟನೆ ಈ ಹಿಂದೆ ಆಗಿತ್ತು, ಇದು 3ನೇ ಘಟನೆ. ಹಿಂದೆ ಆದಂತಹ 2 ಘಟನೆಯಲ್ಲಿ ಮಕ್ಕಳು ಬದುಕಿ ಬಂದಿರಲಿಲ್ಲ. ಇದು 2 ವರ್ಷದ ಬಹಳ ಚಿಕ್ಕ ಮಗು. ಇದು ಹೇಗಪ್ಪ ಬದುಕು ಬರುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು. ಆದರೆ ಆ ಎಲ್ಲ ಪ್ರಶ್ನೆಗೂ ಈಗ ಉತ್ತರ ಸಿಕ್ಕಿದೆ. ಪುಟ್ಟ ಮಗು ಸಾವನ್ನ ಗೆದ್ದು ಬಂದಿದೆ. ಈಗ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಈಗ ಸಂಗಮೇಶ್ ಅವ್ರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂಗಮೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಾವ್ ಹೇಳ್ತಾ ಇದ್ರಿ ಮಗುನ್ ನೋಡಿದ್ರಿ, ಮಗುನ್ ಎತ್ಕೊಂಡ್ರ? ಇಲ್ಲ ಮೇಡಮ್, ಎತ್ಕೊಳ್ಳಕ್ಕೆ ಚಾನ್ಸ್ ಇರ್ಲಿಲ್ಲ ಮೇಡಮ್. ಅದು ಸ್ವಲ್ಪ ಯಾಕಂದ್ರೆ ವೀಕ್ ಆಗಿರ್ತಲ್ಲ ಮೇಡಮ್. 18 ಗಂಟೆಗಳ ಕಾರ್ಯಾಚರಣೆ ನಂತರ ಬದುಕು ಉಳಿದಿದ್ದೆ ದೊಡ್ಡ ವಿಷಯ ಮೇಡಮ್ ಇವಾಗ ಹೇಳ್ಬೇಕಾದ್ರೆ. ತಂದೆ ತಾಯಿ ನೋಡಿ ಮಗು ಎಲ್ರಿಗೂ ಖುಷಿಯಾಗಿದೆ ಮೇಡಮ್. ಇಡೀ ಕರ್ನಾಟಕದ ಜನತೆಗೆ ಎಲ್ರಿಗೂ ಏನ್ ಪ್ರಾರ್ಥನೆ ಮಾಡ್ಕೊಂಡಿದ್ರು ದೇವರಲ್ಲಿ, ಆ ಮಗು ಉಳಿದಿದೆ, ಅದು ಬಹಳ ಖುಷಿಯಾಗಿದೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ ಮೇಡಮ್ ನಾನು. ಈಗ ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾರಾ? ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಮೇಡಮ್. ಇವಾಗ ಟ್ರೀಟ್ ಮಾಡಿದ್ರ ಸಂಗಮೇಶ್ ಅವರ? ಈಗೆಲ್ಲ ಡಾಕ್ಟರ್ಸ್ ಟೀಮೇ ಇತ್ತು, ಚೆಕ್ ಮಾಡಿದ್ರ? ಪಲ್ಸ್ ರೇಟ್ ಎಲ್ಲ ಟೆಸ್ಟ್ ಮಾಡಿದ್ರ? ಇಲ್ಲ ಮೇಡಮ್, ಆಂಬುಲೆನ್ಸ್ ಅಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ರು ಮೇಡಮ್. ಅವರು ಅಷ್ಟೇ ದೂರ ನೋಡಿದೇವೆ ಮೇಡಮ್ ನಾವು ಮಾಧ್ಯಮ ಮುಖಾಂತರ ಅಷ್ಟೇ. ಈಗ 20 ಗಂಟೆ ಕಾರ್ಯಾಚರಣೆ ನಡೀತಲ್ಲ, ಆ ಕಾರ್ಯಾಚರಣೆ ಬಗ್ಗೆ ಏನ್ ಹೇಳ್ತೀರಿ? ನಿನ್ನೆಯಿಂದಲೂ ಕೂಡ ನೀವು ಆ ಕಾರ್ಯಾಚರಣೆ ನೋಡಿದ್ರಿ. ಆರಂಭದಲ್ಲಿದ್ದಂತಹ ಒಂದು ಸ್ಥಿತಿಗೂ ಈಗ ಕೊನೆ ಹಂತಕ್ಕೆ ಮಗುವಿನ ಧ್ವನಿ ಏನ್ ಕೇಳಿಸ್ತಲ್ಲ, ಅಳುವಿನ ಧ್ವನಿ,
ಅವಾಗ ಬಹಳ ಖುಷಿ ಆಗಿತ್ತು ಮೇಡಮ್. ನಮಗೆ ಬೆಳಿಗ್ಗೆ 6 ಗಂಟೆಗೆ ನಮ್ಗೆ ಒಂದ್ ಸ್ವಲ್ಪ ನಮಗೆ ಯಾಕಡ್ರೆ ಅನ್ಸ್ಬಿಡಾದಿತ್ತು ಮೇಡಮ್, ಉಳಿತನೋ ಅಥವಾ ಇಲ್ಲೋ ಈ ತರನಾಗಿ ನಮ್ಗೆ ಆಗ್ಬಿಟ್ಟಿತ್ತು ಮೇಡಮ್. ಆದ್ರೂ ಕೊನೆ ಹಂತದಾಗಿ ಉಳಿದ್ ಬಿಟ್ಟ ನಮ್ ಸಿದ್ಲಿಂಗ್ ಮಹಾರಾಜ್ ನಮ್ ಮೇಲೆ ಅದಾನ ಅನ್ನುವಂತ ಒಂದ್ ಮಾತನ್ನ ನಾನು ಇವತ್ತ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ ಮೇಡಮ್. ಇವತ್ತ ಬಹಳ ಸಿದ್ಲಿಂಗ್ ಮಹಾರಾಜನ ಪವಾಡ ಅಂತಂದ್ರೆ ನಮ್ ಉತ್ತರ ಕರ್ನಾಟಕದೊಳಗ್ ಈ ಪವಾಡ ಅಂತಂದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತ ಈ ಪವಾಡ ಅನ್ನುವಂತ ಒಂದ್ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ ಮೇಡಮ್. ಆ ಪವಾಡ ಸಾತ್ವಿಕ್ನ ಬದುಕಲ್ಲಾಯ್ತು ಅಲ್ವಾ? ಎಸ್ ಮೇಡಮ್. ಹಾಗೂ ಮತ್ತು ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ, ಸ್ಥಳೀಯ ಶಾಸಕರು, ಸ್ಥಳೀಯ ಜನತೆ ಮತ್ತು ಗ್ರಾಮ ಪಂಚಾಯತಿ, NDRF, SDRF ಎಲ್ಲರೂ ಬಂದು ಸಹಾಯ ಮಾಡಿದ್ರು. ಆಮ್ಯಾಗ ಎಲ್ಲರೂ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿದ್ರು ಮೇಡಮ್. ನಮ್ಮ ಮಗುನ ಬಹಳ ಜೀವಂತವಾಗಿ ನಮ್ಗೆ ತೋರಿಸಿದ್ರು ಮೇಡಮ್. ಅದು ಬಹಳ ನಮ್ಗೆ ಖುಷಿಯಾಗಿದೆ ಮೇಡಮ್. ಸಾಮಾನ್ಯವಾಗಿ ಇಂತಹ ಘಟನೆಗಳಾದಾಗ ಕಾರ್ಯಾಚರಣೆಗಳು ಬೇಗ ಮುಗಿಯಲ್ಲ, 2 ದಿನ 3 ದಿನ ಎಳ್ಕೊಂಡು ಹೋಗುತ್ತೆ. ಇದು ಕೇವಲ 20 ಗಂಟೆಯಲ್ಲಿ ಕಾರ್ಯಾಚರಣೆ ಮುಗಿಸಿದ್ದಾರೆ ಟೀಮ್. ಹೌದು ಮೇಡಮ್, ಅವ್ರಿಗೆ ಒಂದ್ ಸೆಲ್ಯೂಟ್ ಹೇಳಬೇಕಾಗ್ತದೆ ಮೇಡಮ್. ಬಹಳ ತುಂಬಾ ಧನ್ಯವಾದಗಳು ಹೇಳ್ಬೇಕಾಗ್ತದೆ ಮೇಡಮ್ ಎಲ್ಲರೂ ಈ ಕಾರ್ಯಾಚರಣೆ ಮಾಡಿರ್ತಕ್ಕಂಥ ಎಲ್ಲ ತಂಡದವರಿಗೆ ಮೇಡಮ್. ನಿಜ, ಯಾಕಂದ್ರೆ ನಿನ್ನೆ ಸಂಜೆಯಿಂದ ಕಾರ್ಯಾಚರಣೆ ಮಾಡ್ತಿದ್ದಾರೆ, ರಾತ್ರಿ ನಿದ್ದೆ ಇಲ್ಲ, ಬಿಸಿಲೇನು ಸಾಮಾನ್ಯ ಇದೆಯಾ, ಎಂತ ಬಿಸಿಲು, ಅದರ ನಡುವೆ ಕಾರ್ಯಾಚರಣೆಯನ್ನ ಮುಗಿಸಿದಾರೆ ಅವರು. ಹೌದು ಮೇಡಮ್, ಎಲ್ಲ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಬಹಳ ಸಪೋರ್ಟ್ ಮಾಡಿದ್ರು ಮೇಡಮ್. ಇದಕ್ಕೆ ಬಹಳ ಒಂದು ಮೈ ಮೇಲೆ ತಮ್ಮ ಮಗು ಅನ್ನುವಂತ ನಿಟ್ಟಿನಲ್ಲಿ ತಿಳ್ಕೊಂಡು ನಮ್ಗೆಲ್ರಿಗೂ ಒಳ್ಳೆಯದಾದಂತ ಒಂದು ಕೆಲಸ, ಬಹಳ ಈ ಕೆಲಸಕ್ಕೆ ಶ್ಲಾಘನೀಯ ಅನ್ನೋ ಒಂದು ಹೇಳಕ್ಕೆ ನಾನು ಬಹಳ ಅನಿಸ್ತದೆ ಮೇಡಮ್ ನಮಗೆ. ನಿಜ. ಸಂಗಮೇಶ್ ಅವರೇ, ಈಗ ಮಗ ಬದುಕು ಬಂದಿದ್ದಾನೆ, ಅಲ್ಲೊಬ್ರು ಹೇಳ್ತಾ ಇದ್ರು, ನಾವು ಸಿದ್ಧಲಿಂಗ ಮಹಾರಾಜರ ಹೆಸರೇ ಇಟ್ಬಿಡ್ತೀವಿ, ನಾವು ಮರು ನಾಮಕರಣ ಮಾಡ್ಬಿಡ್ತೀವಿ, ಸಾತ್ವಿಕನ ಹೆಸರಿಲ್ಲ, ಇನ್ ಮುಂದೆ ಮಹಾರಾಜರ ಹೆಸರೇ ಅಂತ. ಹೌದು ಮೇಡಮ್, ಎಲ್ರು ಇಲ್ಲಿಂದ ತೋಟದಿಂದ ನಾವು ದಂಡವತ್ ಹಾಕ್ತಿವಿ ಅನ್ನುವಂತ ಮಾತನ್ನ ಎಲ್ರು ಹೊರಗಿನ ಜನತೆ ಸಹಿತ ನಮ್ಮ ಮುಂದ್ ಬಂದ್ ಹೇಳ್ತಿದ್ರು ಮೇಡಮ್. ಅಷ್ಟೆಲ್ಲ ನಮ್ಗೆ ಧೈರ್ಯ ತುಂಬ್ತಿದ್ರು ಮೇಡಮ್ ಅವ್ರೆಲ್ಲ ಹುಡುಗರು, ನಮ್ಮ ಸ್ನೇಹಿತರು, ನಮ್ಮ ಬೇರೆ ಬೇರೆ ಊರಿಂದ ಬಂದವರು ಸಹಿತ, ಹೊರಗಿನವ್ರು ಮೇಡಮ್, ಅವ್ರು ನಮಗೇನು ಸಂಬಂಧ ಇಲ್ಲ, ಅಂತವ್ರು ಸಹಿತ ಅವ್ನ ಬದುಕು ಉಳಿಲಿ, ನಾವು ಸಿದ್ಲಿಂಗ್ ಮಹಾರಾಜ್ಗೆ ಇಲ್ಲಿ ನಿಮ್ಮ ತೋಟದಿಂದ ಅಲ್ಲಿ ತನ ದಂಡವತ್ ಹಾಕ್ತಿವಿ ಅನ್ನುವಂತ ಬೇಡ್ಕೊಂಡ್ರು ಮೇಡಮ್. ಅವ್ರು ಎಲ್ಲರೂ ಪ್ರಾರ್ಥನೆ ಮಾಡ್ಯಾರ ಮೇಡಮ್. ಅವ್ರಿಗೂ ಕೂಡ ಧನ್ಯವಾದಗಳು ನಾನು ಹೇಳಕ್ ಬಯಸ್ತೀನಿ ಮೇಡಮ್ ಇವತ್ತಿನ ವಿಷಯಕ್ಕೆ. ಸಾಮಾನ್ಯವಾಗಿ ಸಂಗಮೇಶ್ ಅವರ ಈ ಹಿಂದೆನೂ ಕೂಡ 2 ಘಟನೆಗಳು ವಿಜಯಪುರದಲ್ಲೇ ಆಯ್ತು, ಆದ್ರೆ ಕಾರ್ಯಾಚರಣೆ ನಡೀತು, ಮಕ್ಕಳನ್ನ ಜೀವಂತವಾಗಿ ಹೊರ ತರೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಸಾತ್ವಿಕ ವಿಚಾರದಲ್ಲಿ ಹಂಗಲ್ಲ, ನಮ್ಮ ರಕ್ಷಣಾ ಟೀಮ್ ಬಹಳ ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡಿದ್ರು, ಬಹಳ ಬೇಗ ಕೆಲಸ ಮುಗಿಸಿದ್ರು. ಹೌದೌದು ಮೇಡಮ್, ನಿಮ್ಗೂ ಕೂಡ ಗೊತ್ತಿರುತ್ತೆ, ನೀವು ಅದೇ ಜಿಲ್ಲೆಯವರಾಗಿರೋದ್ರಿಂದ. ಹೌದೌದು ಮೇಡಮ್. ಎಸ್, ನೆರೆದಂತವರೆಲ್ಲ ಏನ್ ಹೇಳ್ತಾ ಇದ್ರು ಗ್ರಾಮಸ್ಥರು? ಮೇಡಮ್ ಎಲ್ರು ಬಹಳ ಖುಷಿ ಇದಾರೆ ಮೇಡಮ್. ಎಲ್ರು ಜೈಕಾರ ಸಿದ್ಲಿಂಗ್ ಮಹಾರಾಜ್ ಕಿ ಜೈ ಅಂತೇಳಿ ಜೈಕಾರ ಹೊಡೆದು ಚಪ್ಪಾಳೆ ತಟ್ಟಿ ಬಹಳ ಒಂದು ಖುಷಿ ಪಟ್ರು ಮೇಡಮ್ ಇವತ್ತಿನ ವಿಷಯಕ್ಕೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸಂಗಮೇಶ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಸಾತ್ವಿಕ್ ಮಗುವಿನ ಚಿಕ್ಕಪ್ಪ ಆಡಿದಂತಹ ಮಾತು, ಬಹಳ ಖುಷಿಯಾಗಿದೆ. ನಾವು ಮಗ ಬರ್ತಾನೆ ಅನ್ನುವಂಥ ನಂಬಿಕೆನೇ ಇರಲಿಲ್ಲ ಆರಂಭದಲ್ಲಿ. ಯಾವಾಗ ಮಗುವಿನ ಅಳುವಿನ ಶಬ್ದ ಕೇಳಿಸ್ತೋ, ಆ ಧ್ವನಿ ಕೇಳಿ ನಮಗೆ ಧೈರ್ಯ ಬಂತು, ಇಲ್ಲ ಮಗ ಬದುಕಿ ಬರ್ತಾನೆ ಅನ್ನುವಂತಹ ಆತ್ಮವಿಶ್ವಾಸ ಜಾಸ್ತಿ ಆಯಿತು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಈಗ ರಕ್ಷಣೆ ಮಾಡಿದಂತಹ ಮಗುವನ್ನ ಆಂಬ್ಯುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗ್ತಿದ್ದಾರೆ, ಟ್ರೀಟ್ಮೆಂಟ್ ಅದರೊಳಗೇನೆ ಕೊಡ್ತಾ ಇದ್ದಾರೆ. ಬಹಳ ನಿತ್ರಾಣಗೊಂಡಿದೆ ಮಗು. ಲೈವ್ ವಿಜುವಲ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ, ಪುಟ್ಟ ಮಗು ಸಾತ್ವಿಕ್, ಸಾವು ಗೆದ್ದು ಬಂದಂತಹ ಪುಟ್ಟ ಮಗು ಸಾತ್ವಿಕ್ ಸುಸ್ತಾಗಿದೆ. 20 ಗಂಟೆಯಿಂದಲೂ ಕೂಡ ಅನ್ನ ಇಲ್ಲ, ನೀರಿಲ್ಲ, ತುಂಬಾ ನಿತ್ರಾಣಗೊಂಡಿದೆ ಮಗು. 16 ಅಡಿ ಕೆಳಗೆ ತಲೆ ಕೆಳಗಾಗಿ ಬಿದ್ದಂತಹ ಮಗು. ಕೊನೆಗೂ ಕೂಡ SDRF, NDRF, ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡಿದಂತಹ ಪ್ರಯತ್ನದಿಂದ, ಕಾರ್ಯಾಚರಣೆಯಿಂದ ಬದುಕಿ ಬಂದಿದೆ. ಇಂಡಿ ತಾಲೂಕಿನ ಜನ ಎಲ್ಲರೂ ಕೂಡ ಬಹಳ ಸಂತೋಷದಲ್ಲಿದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸಿದ್ಧಲಿಂಗ ಮಹಾರಾಜರ ಕೃಪೆಯಿಂದ, ಪವಾಡದಿಂದಲೇ
ಸಾತ್ವಿಕ್ ಬದುಕಿ ಬಂದಿದ್ದಾನೆ ಅಂತ ಜಯಘೋಷಗಳನ್ನ ಕೂಗ್ತಾ ಇದ್ದಾರೆ. ಈಗ ಆಸ್ಪತ್ರೆಯತ್ತ ಮಗುವನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸಾತ್ವಿಕ್ ಜೊತೆಗೆ ತಾಯಿ ಪೂಜಾ ಇದ್ದಾರೆ, ತಂದೆ ಸತೀಶ್ ಇದ್ದಾರೆ. ಜೀವ ಬಂದಿದೆ ಮಗುವನ್ನ ನೋಡಿ ಪೋಷಕರಿಗೆ. ಸಾವಿನ ಕೂಪದಿಂದ ಬಚಾವಾಗಿ ಬಂದಂತಹ ಪುಟ್ಟ ಮಗು ಸಾತ್ವಿಕ್. ಗ್ರಾಮಸ್ಥರೆಲ್ಲರೂ ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸಿಬ್ಬಂದಿಗಳಿಗೆ ಜಯಕಾರವನ್ನ ಕೂಗ್ತಿದ್ದಾರೆ. ರಾತ್ರಿ ಇಡೀ ನಡೆದಂತಹ ಕಾರ್ಯಾಚರಣೆ, ನಿದ್ದೆ ಇಲ್ಲ, ಬಿರು ಬಿಸಿಲು ಅದನ್ನು ಲೆಕ್ಕಿಸದೆ ಊಟ ತಿಂಡಿ ಇಲ್ಲದೆ ಕಾರ್ಯಾಚರಣೆಯನ್ನ ಮಾಡಿದ್ರು ಸಿಬ್ಬಂದಿ. ಅವರ ಆ ಪ್ರಯತ್ನದ ಫಲವಾಗಿ ಸಾತ್ವಿಕ್ ಇವತ್ತು ಬದುಕಿ ಬಂದಿದ್ದಾನೆ. ಸಾವು ಗೆದ್ದು ಬಂದಿದ್ದಾನೆ ಸಾತ್ವಿಕ್. ಮಗುವಿನ ಪೋಷಕರ ನೂರಾರು ಮಂದಿಯ ಪ್ರಾರ್ಥನೆ ಫಲಿಸಿದೆ. NDRF, SDRF, ಪೊಲೀಸ್ ಸಿಬ್ಬಂದಿಯ ಕಾರ್ಯಾಚರಣೆ ಫಲ ಕೊಟ್ಟಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಹರ್ಷ ಮನೆ ಮಾಡಿದೆ. ಮಗುವನ್ನ ನೋಡಿ ಗ್ರಾಮಸ್ಥರು ಖುಷಿ ವ್ಯಕ್ತಪಡಿಸಿದರು, ಸಿಬ್ಬಂದಿಗೆ ಧನ್ಯವಾದವನ್ನು ಅರ್ಪಿಸಿದರು. ಮಗು ಬದುಕಿ ಬರುತ್ತೆ ಅನ್ನುವಂತಹ ನಂಬಿಕೆನೇ ಇರಲಿಲ್ಲ. ಯಾಕಂತಂದ್ರೆ ಈ ಹಿಂದೆ ಆದಂತಹ ಕೆಲವು ಘಟನಾವಳಿಗಳು. ಆದರೆ ಸಾತ್ವಿಕ್ ವಿಷಯದಲ್ಲಿ ಆ ರೀತಿ ಆಗಲಿಲ್ಲ. ಮೃತ್ಯುವನ್ನು ಗೆದ್ದು ಬಂದಿದ್ದಾನೆ ಮೃತ್ಯುಂಜಯ ಸಾತ್ವಿಕ. ಪವಾಡವೇ ನಡೆದಿದೆ ಲಾಚಾಣ ಗ್ರಾಮದಲ್ಲಿ. ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಕಾರ್ಯಾಚರಣೆಯ ಬಳಿಕ ಮಗುವನ್ನ ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ ಸಿಬ್ಬಂದಿಗಳು. ಮಗುವಿನ ತಂದೆ ತಾಯಿ ಮಗುವನ್ನ ನೋಡಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಜೀವಂತವಾಗಿ ಮಗುವನ್ನ ಹೊರತೆಗೆಯುವಲ್ಲಿ ರಕ್ಷಣಾ ಪಡೆ ಯಶಸ್ವಿಯಾಗಿದೆ. ಧನ್ಯವಾದವನ್ನು ಅರ್ಪಿಸಿದ್ದಾರೆ. ನಿರಂತರ ಕಾರ್ಯಾಚರಣೆ ನಡೆಸಿ ಮಗು ಸಾತ್ವಿಕ್ನನ್ನ ರಕ್ಷಿಸಿದ್ರು ಸಿಬ್ಬಂದಿ ವರ್ಗ. ಎಲ್ಲೆಡೆಯೂ ಕೂಡ ಸಿಬ್ಬಂದಿಗಳಿಗೆ, ರಕ್ಷಣಾ ಪಡೆಯಲ್ಲಿ ಇದ್ದಂತಹ ಪ್ರತಿಯೊಬ್ಬರಿಗೂ ಮೆಚ್ಚುಗೆಯ ಮಹಾಪುರವೇ ಹರಿದು ಬರ್ತಾ ಇದೆ. ಕೊಳವೆ ಬಾವಿಗೆ ಬಿದ್ದು 20 ಗಂಟೆಗಳ ಕಾಲ ಜೀವನ್ ಮರಣ ಹೋರಾಟವನ್ನು ನಡೆಸಿದಂತಹ ಪುಟ್ಟ ಪೋರ ಸಾತ್ವಿಕ್. ಆತನನ್ನ ಜೀವಂತವಾಗಿ ಹೊರತರುವಲ್ಲಿ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಈಗ ಮಗುವನ್ನ ತಾಲೂಕು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. SDRF, NDRF, ಪೊಲೀಸ್ ಪಡೆ, ಅಗ್ನಿಶಾಮಕ ದಳದ ಸಿಬ್ಬಂದಿಯವರ ನಿರಂತರ ಪ್ರಯತ್ನದಿಂದಾಗಿ ಇದು ಸಾಧ್ಯ ಆಗಿತ್ತು. ಅವರಿಗೆ ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಿದ್ದಾರೆ ಗ್ರಾಮಸ್ಥರೆಲ್ಲರೂ. ಇಡೀ ಕರುನಾಡಿನ ಜನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಪುಟ್ಟ ಮಗು ಏನೂ ಆಗದೆ ಇರ್ಲಪ್ಪ, ಹುಷಾರಾಗಿ ಹೊರಗೆ ಬರಲಿ, ಜೀವಂತವಾಗಿರಲಿ. ಪ್ರತಿಯೊಬ್ಬರೂ ಕೂಡ ಪ್ರಾರ್ಥಿಸ್ತಾ ಇದ್ರು. ಅವರೆಲ್ಲರ ಪ್ರಾರ್ಥನೆ ಫಲ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.